ಇರಾನ್ನಲ್ಲಿ ಸನಾತನ ಧರ್ಮದ ಅಧ್ಯಯನ, ವೇದ, ರಾಮಾಯಣ ಮತ್ತು ಭಗವದ್ಗೀತೆಯ ಪಾಠ. ಸನಾತನವೇ ಇರಾನಿನ ಮೂಲ ಎನ್ನುತ್ತಾರೆ ಇಸ್ಲಾಂ ವಿದ್ವಾಂಸರು. ಯುದ್ಧ ಪೀಡಿತ ಇರಾನ್ ಶಿಯಾ ಮುಸ್ಲಿಮರ ದೇಶ. ಧಾರ್ಮಿಕತೆ ಅನ್ನೋದು ಅಲ್ಲಿನ ಮಣ್ಣಿನಲ್ಲೇ ಬೆರೆತು ಹೋಗಿದೆ. ಅಂತಹ ಇರಾನ್ನಲ್ಲಿ ಈಗ ಭಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಭಾರತದ ಪವಿತ್ರ ಗ್ರಂಥಗಳಾದ ಭಗವದ್ಗೀತೆ, ರಾಮಾಯಣ ಮತ್ತು ಮಹಾಭಾರತಗಳು ಇಂದು ಇರಾನ್ನ ವಿಶ್ವವಿದ್ಯಾಲಯಗಳಲ್ಲಿ ಪಾಠವಾಗ್ತಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಅಚ್ಚರಿಯಾದ್ರೂ ಸತ್ಯ. ಇಸ್ಲಾಂ ದೇಶದಲ್ಲಿ ಅದ್ಹೇಗೆ ಇದೆಲ್ಲ ಸಾಧ್ಯ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಇರಾನ್ನಲ್ಲಿ ರಾಮಾಯಣ, ಭಗವದ್ಗೀತೆ ಅಧ್ಯಯನ. ಇರಾನ್ ಮತ್ತು ಭಾರತಕ್ಕೆ ಸಾವಿರಾರು ವರ್ಷಗಳ ಹಿಂದಿನ ಅವಿನಾಭಾವ ಸಂಬಂಧವಿದೆ. ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಗಳ ನಡುವೆ ಇರುವ ಸಾಮ್ಯತೆ ಇದಕ್ಕೆ ಸಾಕ್ಷಿ. ಪರ್ಷಿಯನ್ ಭಾಷೆಯಲ್ಲಿ ಪಿತರ್ ಎಂದರೆ ತಂದೆ, ಮಾತರ್ ಎಂದರೆ ತಾಯಿ, ಭಾತೃ ಅಂದರೆ ಸಹೋದರ. ಈ ಭಾಷಾ ಸಾಮ್ಯತೆಯೇ ಇಂದು ಇರಾನಿನ ಯುವಕರನ್ನು ಸಂಸ್ಕೃತದತ್ತ ಸೆಳೆಯುತ್ತಿದೆ. ಸಂಸ್ಕೃತ ಮತ್ತು ಪರ್ಷಿಯನ್ ಒಂದೇ ನಾಣ್ಯದ ಎರಡು ಮುಖಗಳು. ಇತಿಹಾಸವನ್ನು ಕೆದಕಿದರೆ ಅಕ್ಬರ್ ಬಾದಶಹನ ಕಾಲದಲ್ಲಿ ಮಹಾಭಾರತವು ರಜ್ವಾನಾಮಾ ಎಂಬ ಹೆಸರಿನಲ್ಲಿ ಪರ್ಷಿಯನ್ ಭಾಷೆಗೆ ಅನುವಾದಗೊಂಡಿತ್ತು. ಇದರ ಅರ್ಥ ಯುದ್ಧದ ಕತೆ. ಅಷ್ಟೇ ಅಲ್ಲದೆ ರಾಮಾಯಣದ 24 ವಿವಿಧ ಆವೃತ್ತಿಗಳು ಮತ್ತು ಭಗವದ್ಗೀತೆಯ 8 ಆವೃತ್ತಿಗಳು ಈಗಾಗಲೇ ಪರ್ಷಿಯನ್ ಭಾಷೆಯಲ್ಲಿ ಲಭ್ಯವಿದೆ. ತೆಹರಾನ್ ವಿಶ್ವವಿದ್ಯಾಲಯದಲ್ಲಿ ಮಹಾಭಾರತದ ಸಂಶೋಧನೆ. ಇರಾನ್ನ ಅತ್ಯಂತ ಹಳೆಯ ಮತ್ತು ದೊಡ್ಡ ವಿಶ್ವವಿದ್ಯಾಲಯವಾದ ತೆಹರಾನ್ ವಿಶ್ವವಿದ್ಯಾಲಯದಲ್ಲಿ ಈಗ ಅಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ಏನ್ಷಿಯಂಟ್ ಕಲ್ಚರ್ನಲ್ಲಿ PhD ಮತ್ತು ಮಾಸ್ಟರ್ಸ್ ಮಾಡುತ್ತಿರುವ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಕಲಿಯಲೇಬೇಕು. ಸಂಸ್ಕೃತ ಕಡ್ಡಾಯವಾಗಿದೆ. ಯಾಕೆಂದರೆ ಪ್ರಾಚೀನ ಪರ್ಷಿಯನ್ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಸಂಸ್ಕೃತದ ಜ್ಞಾನ ಅನಿವಾರ್ಯ ಎಂದು ಅಲ್ಲಿನ ಪ್ರೊಫೆಸರ್ಗಳೇ ಹೇಳುತ್ತಾರೆ. ಇರಾನಿ ಪ್ರೊಫೆಸರ್ ಹೇಳುವ ಗೀತೆಯ ಸಂದೇಶ. ತೆಹರಾನ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್ ಅಲಿ ರಜಾ ಇಸ್ಮಾಯಿಲ್ ಅವರ ಪ್ರಕಾರ ಭಗವದ್ಗೀತೆಯ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಅಂದರೆ ಕರ್ಮ ಮಾಡು, ಫಲ ನಿರೀಕ್ಷಿಸಬೇಡಿ ಎಂಬ ಸಂದೇಶವು ಇರಾನಿನ ಜನರಿಗೆ ತುಂಬಾ ಹತ್ತಿರವಾಗಿದೆ. ಗೀತೆ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಅದು ಮ್ಯಾನೇಜ್ಮೆಂಟ್, ಎಥಿಕ್ಸ್ ಮತ್ತು ಹ್ಯೂಮನ್ ಸೈಕಾಲಜಿಯ ಸಾರವಾಗಿದೆ ಎಂದು ಅವರು ಅಭಿಪ್ರಾಯಪಡ್ತಾರೆ. طول دوران‌های گذشته، قرن‌های گذشته تا امروز. من ابتدای مختصری در معرفی بھگوادگیتا در حد اختصار، در حدی که زمان حماسه مهابهارتا. حماسه مهابهارتا حماسه ملی هند یکی از 2 حماسه ملی هند هست در کنار راماین. ಇರಾನಿನಿಂದ ಸೋಮನಾಥಕ್ಕೆ ಸಂಸ್ಕೃತ ಕಲಿಯಲು ಬಂದ ವಿದ್ಯಾರ್ಥಿ ಕೇವಲ ಇರಾನ್ನಲ್ಲಿ ಅಷ್ಟೇ ಅಲ್ಲ, ಅಲ್ಲಿನ ಪರ್ಷಾತ್ ಸಾಲೆ ಜಿಹೆಯಂತಹ ನೂರಾರು ವಿದ್ಯಾರ್ಥಿಗಳು ಭಾರತಕ್ಕೆ ಬಂದು ಸಂಸ್ಕೃತ ಕಲಿಯುತ್ತಿದ್ದಾರೆ. ಪರ್ಷಾತ್ ಗುಜರಾತ್ನ ಸೋಮನಾಥ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಬಂದು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಇವರ ಉದ್ದೇಶ ಒಂದೇ, ತಮ್ಮ ಮೂಲ ಇತಿಹಾಸವನ್ನ ಅರಿಯುವುದು. ವಿಶ್ವದ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಾದ ಆಕ್ಸ್ಫರ್ಡ್, ಹಾರ್ವರ್ಡ್ ಮತ್ತು ಈಗ ಇರಾನ್ನಲ್ಲೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ಹೆಮ್ಮೆಯಿಂದ ಓದುತ್ತಿದ್ದಾರೆ. ಆದರೆ ದುರಂತವೆಂದರೆ ಭಾರತದಲ್ಲಿ ಇದೇ ವಿಷಯಗಳನ್ನು ಪಠ್ಯದಲ್ಲಿ ಸೇರಿಸಿದರೆ ವಿರೋಧ ವ್ಯಕ್ತವಾಗುತ್ತದೆ. ಹೊರದೇಶದವರು ನಮ್ಮ ಸಂಸ್ಕೃತಿಯಲ್ಲಿ ಜ್ಞಾನ ಹುಡುಕುತ್ತಿದ್ರೆ ನಾವು ಅದನ್ನ ಮರೆಯುತ್ತಿದ್ದೇವೆಯೇ ಎಂಬ ಪ್ರಶ್ನೆ ಮೂಡುತ್ತೆ.